ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜಿಮ್ಮಿಗೆ ಹೋಗಬೇಕು ಅಂತ ಅನ್ಕೊಂಡೆ, ಸೊ ಆಗಲಿಲ್ಲ. ಆ್ಯಂಡ್ ರೆಡಿ ಆಗಿಬಿಟ್ಟು ಹೋದ್ವಿ ನಾನು ಚಂದು ಇಬ್ರು. ಅದಾದಮೇಲೆ ನನಗೆ ನೆನ್ನೆ ರಾತ್ರಿ ಕರೆಕ್ಟಾಗಿ ನಿದ್ದೆ ಬರಲಿಲ್ಲ. ಸೊ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ಹಾಗಾಗಿ ಮೈಕೈ ನೋವಿಂದ ನಂಗೆ ನಿದ್ದೆ ಬಂದಿರಲಿಲ್ಲ. ಸೊ ಹಂಗನ್ಬಿಟ್ಟು ನೇಸನ್ನ ಸ್ಕೂಲಿಗೆ ಬಿಟ್ಟು ಆ್ಯಂಡ್ ನಾವು ಸುಮ್ಮನೆ ರೌಂಡ್ ಹೊಡ್ಕೊಂಡು ನಾನು ಚಂದು ಬಂದ್ಬಿಟ್ವಿ ಮನೆಗೆ. ಅವ್ರು ಹೋಟೆಲ್ಗೆ ಹೋದ್ರು, ಅಲ್ಲಿಂದ ಬಂದ್ವಿ. ಸೊ ಬಂದ್ಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಸೊ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ಅಷ್ಟೇ ನನಗೆ ಮಾರ್ನಿಂಗ್ ಟೈಮ್. ಬಟ್ ಏನಾಗುತ್ತೆ, ನಾನು ಜಿಮ್ಮಿಂದ ಬಂದ್ಮೇಲೆ ಬರೋ ಅಷ್ಟರಲ್ಲೇ 11:30 ಆಗ್ಬಿಡುತ್ತೆ ಸಮ್ಟೈಮ್. ಸೊ ಅವಾಗ ಏನಾಗ್ಬಿಡುತ್ತೆ, ನನಗೆ 10:30 10:40ಗೆ ಅಲ್ಲಿ ಬಿಟ್ರು. ಸೊ ನಾನು ಚಂದು ಮಾತಾಡ್ಕೊಂಡು ಒಂದು ರೌಂಡ್ ಹಾಗೆ ಸುತ್ತ ಹಾಕೊಂಡು ಬರ್ತೀವಿ ಜಿಮ್ಮಿಂದ ಮನೆಗೆ ಬರೋವಾಗ. ಸೊ ಹಂಗಾಗ್ಬಿಟ್ಟು ಒಂದು 11 o'clock ನಾನು ಅಲ್ಲಿಂದ ಬಿಟ್ರು ಒಂದು 11:15 11:20 ತನಕ ಆಗ್ಬಿಡುತ್ತೆ. ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ವೆಜ್ಜೀಸ್ ಅದು ಇದು ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ. ಅದಾದಮೇಲೆ ನೇಸರಿಗೆ ಬಂದು ಊಟಕ್ಕೆಲ್ಲ ರೆಡಿ ಮಾಡಿ ಆ್ಯಂಡ್ ನಮಗೂ ಕೂಡ ನನ್ನ ಬಾಯ್ಲ್ಡ್ ರೈಸ್ ಅದು ಇದು ಏನಾದರೂ ರೆಡಿ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 11:30 11:45 ಆಗಿಬಿಡುತ್ತೆ ಸಮ್ಟೈಮ್ಸ್. ಸೊ ಅವಾಗ ಏನಾಗುತ್ತೆ, ಚಿಕ್ಕ ಪುಟ್ಟ ಕೆಲಸ ಅಂದರೆ ನೇಸರ್ ಟಾಯ್ಸ್ ಎಲ್ಲ ಹರಡಿರ್ತಾನೆ. ಸೊ ರೋಬೋಟ್ ಮಷಿನ್ಗೆ ಸ್ವಲ್ಪ ಫ್ಲೋರ್ ಎಲ್ಲ ಕ್ಲೀನ್ ಆಗಿರ್ಬೇಕಲ್ಲ. ಸೊ ಮ್ಯಾಟ್ ಎಲ್ಲ ತೆಗೆದ್ಬಿಟ್ಟು ಟಾಯ್ಸ್ ಎಲ್ಲ ರಿಮೂವ್ ಮಾಡೋ ಅಷ್ಟರಲ್ಲಿ 12 ಆಗಿಬಿಡತ್ತೆ. ಆ್ಯಂಡ್ ಅಷ್ಟರಲ್ಲಿ ನೇಸರ್ಗೂ ಅನ್ನ ಕೂಡ ಆಗಿರುತ್ತೆ, ನಮ್ಮದು ರೈಸ್ ಕೂಡ ಆಗಿರುತ್ತೆ. ಸೊ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದು ನಾನು ರೆಡಿಯಾಗಿ ಫ್ರೆಶ್ನಪ್ ಆಗಿಬಿಟ್ಟು ಸೊ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ನೇಸರ್ ಆಗಲೇ ಬಂದ್ಬಿಟ್ಟಿರ್ತಾನೆ 12:30 12:40ಗೆಲ್ಲ. ಹಂಗಾಗಿ ನನಗೆ ಇವತ್ತು ಸರಿ ಯಾಕೋ ಹೋಗೋ ಮೂಡಲ್ಲೂ ಇರಲಿಲ್ಲ. ತುಂಬ ನಿದ್ದೆ ಬರ್ತದೆ. ಚಂದನು ಅಂತದ್ದು ತುಂಬ ಟಯರ್ಡ್ ಆಗಿಬಿಟ್ಟಿದೆ ಅನಿಸ್ತಾ ಇದೆ. ನಿದ್ದೆನೂ ಕೂಡ ಮಾಡಿಲ್ಲ, ಕಣ್ಣೆಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಯಾಕೆ ನಿದ್ದೆ ಕರೆಕ್ಟಾಗಿ ಆಗಿಲ್ವಾ ಅಂತ ಕೇಳ್ತಾ ಇದ್ರು. ಸೊ ಹಂಗಾಗ್ಬಿಟ್ಟು ಇಲ್ಲ ನಾಳೆಯಿಂದ ಹೋಗೋಣ ಅಂದ್ಬಿಟ್ಟು ಚಂದನು ಹೋಗಿಲ್ಲ, ನಾನು ಹೋಗಿಲ್ಲ ಅಂತ ಚಂದನು ಹೋಗಿಲ್ಲ. ಸೊ ಹಂಗಾಗ್ಬಿಟ್ಟು ಸರಿ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ವಿ. ಆ್ಯಂಡ್ ನಾನು ಆ ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮನೇಲಿ ಗೆಸ್ಟ್ಗಳೆಲ್ಲ ಬಂದಿದ್ರು. ಸೊ ನಾನು ಅದನ್ನ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅವ್ರಿಗೆ ಕಂಫರ್ಟಬಲ್ ಇರುತ್ತೆ ಅಲ್ವಾ ಗೊತ್ತಿಲ್ಲ. ಸೊ ಹಾಗಾಗಿ ಮನೆಗೆ ಚಂದು ಕಸಿನ್ಸ್ ಎಲ್ಲ ಬಂದಿದ್ರು. ಸೊ ಹಂಗನ್ಬಿಟ್ಟು ಆ ಕೆಲಸದಲ್ಲಿ ನೆನ್ನೆ ಬ್ಯುಸಿ ಇದೆ, ಅಂದರೆ ಮಂಡೇ ಬ್ಯುಸಿ ಇದೆ. ನೇಸನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬಂದಾಯಿತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಹೇಳಿದ್ದು ಸ್ವಲ್ಪ ಬೇರೆ ಶೇಡ್ ಅಂದರೆ ಆಂಟಿಕ್ ಫಿನಿಶಿಂಗ್ ಬರುತ್ತಲ್ಲ, ಸೊ ಬ್ಲ್ಯಾಕ್ ಅಥವಾ ಡಾರ್ಕ್ ನೆವಿ ಬ್ಲೂ ಹಾಕಿ ಅಂತ ಹೇಳಿದೆ. ಬ್ಲ್ಯಾಕ್ ಹಾಕಬೇಡಿ, ಸೊ ಡಾರ್ಕ್ ನೆವಿ ಬ್ಲೂ ಮೇಲೆ ಗೋಲ್ಡ್ ಪೇಂಟ್ ಬರಲಿ. ಸೊ ಆ ಶೇಡ್ ಬಂದರೆ ಆಂಟಿಕ್ ಫಿನಿಶಿಂಗ್ ಎಲ್ಲ ಬರುತ್ತೆ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಅವರು ಸ್ವಲ್ಪ ಕಲರ್ ಚೇಂಜ್ ಮಾಡಿಬಿಟ್ಟಿದ್ರು. ಅಂದರೆ ನಮ್ಮ ಮನೆಗೆ ಡೆಕೋರೇಷನ್ಗೆ ಅಂತ ತೊಗೊಂಡು ಬಂದಾಗ ನಂಗೆ ಅನಿಸ್ತು ಇದೇನಿದು ಮರೂನ್ ಕಲರ್ ಇದೆಯಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಡಾರ್ಕ್ ರೆಡ್ ಇದೆ ಅದು. ಸೊ ನಾನು ಈ ಕಲರ್ ಹೇಳಿರ್ಲಿಲ್ವಲ್ಲ, ನಾನು ಆಂಟಿಕ್ ಫಿನಿಶಿಂಗೇ ಬೇಕು ಆ ಕಲರ್ ಹೇಳಿದ್ನಲ್ಲ ಅಂತಂದರೆ, ಇಲ್ಲ ಆ ಥರ ಶೇಡ್ ಬರುತ್ತೆ ನಾವು ಮಾಡಿಕೊಡ್ತೀವಿ ಅಂದರು. ಸರಿ ಸುಮ್ಮನೆ ಏನು ಮಾತಾಡೋದು ಬೇಡ ಅಂದ್ಬಿಟ್ಟು ಸರಿ ಅಂತ ಒಪ್ಕೊಂಡೆ ನಾನು. ಸರಿ ತುಂಬ ಚೆನ್ನಾಗಿ ಬಂದರೆ ಓಕೆ, ಇಲ್ಲ ಅಂದರೆ ಆಮೇಲೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನಗೇನೋ ಚೆನ್ನಾಗಿ ಬಂತು, ಚೆನ್ನಾಗಿ ಕಾಣಿಸ್ತದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಏನೂ ಹೇಳೋಕೆ ಹೋಗಿಲ್ಲ. ಆ್ಯಂಡ್ ಚೆನ್ನಾಗೂ ಕಾಣಿಸ್ತಾ ಇತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಬ್ಯಾಕ್ ಡ್ರಾಪ್ ಏನಿದೆ ಅದು. ಸೊ ಹಂಗಾಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಅದು ಏನರಲ್ಲಿ ಮಾಡಿದ್ದಾರೆ ಅಂತ, ತುಂಬ ಸಿಂಪಲು. ಬಟ್ ಅವರು ಮಷೀನ್ ಕಟ್ಟಿಂಗಲ್ಲಿ ಮಾಡ್ತಾರಾ, ಹೇಗೆ ಮಾಡ್ತಾರೆ ಡಿಸೈನ್ ನನಗೆ ಐಡಿಯಾ ಇಲ್ಲ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಿಸಿರೋದು 8 ವರ್ಷದಲ್ಲಿ. ಸೊ ನಮ್ಮ ಹೆಂಗೆ ಅಂದರೆ ಡೇ 1 ಎವ್ರಿ ಇಯರ್ ನಮ್ಮ ವರಮಹಾಲಕ್ಷ್ಮಿ ಡೆಕೋರೇಷನ್ ಏನಿದೆ ಅಪ್ಗ್ರೇಡ್ ಆಗ್ತಾನೆ ಹೋಗ್ತಾ ಇದೆ ಟಚ್. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಲಾಸ್ಟ್ ಇಯರ್ಗೆ ನಾನು ಈ ವರ್ಷದ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಚಿಕ್ಕದಾಗೇ ಇತ್ತು ಅಂತ ಅನ್ನಿಸ್ತು. ಆ್ಯಂಡ್ ಈ ವರ್ಷ ಇನ್ನೊಂದು ಸ್ವಲ್ಪ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಡೇ 1 ನಾನು ಹೇಗೆ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲ ನೋಡ್ಕೊಂಡು ಬಂದರೆ, ನಾವು ಇವಾಗ ಮುಂಚೆ ನಾವೇ ಎಲ್ಲ ಸ್ಯಾರಿ ಡ್ರೇಪ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇವಾಗೆಲ್ಲ ನಾನು ಬೆಳ್ಳಿದು ಕಾಲು ಕೈ ಅದೆಲ್ಲ ಏನಿದೆ ತೊಗೊಂಡ್ಮೇಲೆ ಇವ್ರನ್ನ ಕರೆಸ್ತಾ ಇರೋದು. ಸೊ ಹಂಗಾಗ್ಬಿಟ್ಟು ಆ್ಯಂಡ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದೇ ಹೇಗಿದೆ, ಏನರಲ್ಲಿ ಮಾಡಿದ್ದಾರೆ, ಹೇಗೆ ಕಾಣಿಸುತ್ತೆ, ಅದು ಹೇಗೆ ಫಿಕ್ಸ್ ಮಾಡಿದ್ರು ಅಂತ. ಸೊ ಇದು ನೋಡಿ ಇಲ್ಲಿದೆಲ್ಲ, ಇದು ಒಂದು ಸೈಡ್ ಬರುತ್ತೆ, ಅಂದರೆ ಈ ಸೈಡ್ ಬರುತ್ತೆ ಹೀಗೆ ಲಕ್ಷ್ಮಿಗೆ. ಸೊ ಇನ್ನೊಂದು ಇಲ್ಲಿದೆ, ಅದು ಆನೆ ಬಿದೋಗ್ಬಿಟ್ಟಿದೆ. ಇದು ಬಂದು ಅವ್ರು ಮಾಡಿರೋದು ಥರ್ಮಾಕೋಲಲ್ಲಿ, ಥರ್ಮಾಕೋಲ್ ಶೀಟ್ ಬರುತ್ತಲ್ಲ ಅದರಲ್ಲಿ ಇವರು ಡಿಸೈನ್ ಮಾಡಿರೋದು, ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಹತ್ತಿರದಿಂದ ಆದರೆ ಗೊತ್ತಾಗತ್ತೆ, ದೂರದಿಂದ ಅಷ್ಟು ಗೊತ್ತಾಗಲ್ಲ. ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇರೆ ಮಟೀರಿಯಲ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಅವರು ಥರ್ಮಾಕೋಲ್ ಶೀಟಲ್ಲಿ ಮಾಡಿರೋದು. ಆ್ಯಂಡ್ ಇದೆಲ್ಲ ಡಿಸೈನ್ ಅವರು ನಾನು ಕೆಲವು ರೀಲ್ಸ್ ನೋಡ್ದಂಗೆ ಒಂದೇನೋ ಸ್ಟಿಕ್ ಥರ ಬರುತ್ತೆ, ಲೈಕ್ ಮುಂದೆಗಡೆ ಸ್ವಲ್ಪ ಬಿಸಿ ಆ ಥರ ಅದೇನೋ ಡಿವೈಸ್ ಬರುತ್ತೆ.
ಸೊ ಅದರಲ್ಲಿ ಈ ಥರ ಡಿಸೈನ್ ಮಾಡಿ ಕಟ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿರೋದು. ಸೊ ಅವ್ರು ಯಾವ ಥರ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆ್ಯಂಡ್ ನಾವು ಅದ್ರ ಬಗ್ಗೆ ಗೊತ್ತಿಲ್ಲದ ವಿಷಯ ಮಾತಾಡೋದು ಬೇಡ. ಸೊ ಅವ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಫಸ್ಟು ತೊಗೊಂಡು ಬಂದಾಗ ಮನೆಗೆ ಈ ರೀತಿ ಪ್ಲೇನ್ ಇತ್ತು, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ. ಸೊ ಈ ರೀತಿ ಇತ್ತು. ಅದಾದಮೇಲೆ ದೇವ್ರನ್ನ ಕೂಡ್ಸಿದ್ಮೇಲೆ ಅಂದರೆ ಲಕ್ಷ್ಮಿನ ಕೂಡ್ಸಿದೆಲ್ಲ ಆದಮೇಲೆ ಅವರು ಇದೆಲ್ಲ ಶೇಡ್ ಮಾಡ್ಕೊಂಡಿದ್ದು, ಹೇಗೆ ಕಾಣಿಸುತ್ತೆ ಹೇಗೆ ಬರಬೇಕು ಅಂದ್ಬಿಟ್ಟು ಅವರು ಪೇಂಟ್ ತೊಗೊಂಡು ಬಂದಿದ್ರು. ಸೊ ಪೇಂಟ್ ಮಾಡಿದ್ರು. ಆ್ಯಂಡ್ ನೋಡೋದಕ್ಕೆ ಈ ಥರ ಫಿನಿಶಿಂಗ್ ಬರುತ್ತೆ. ಜಸ್ಟ್ ಇದು ಥರ್ಮಾಕೋಲ್ ಶೀಟ್ ಅಷ್ಟೇ. ಅದಾದಮೇಲೆ ಅದಕ್ಕೆ ಅವ್ರು ಅಟ್ಯಾಚ್ ಮಾಡಿರೋದು ಈ ಆನೆ ಎಲ್ಲ ಈ ಟೂತ್ ಪಿಕ್ಸ್ ಸಿಗುತ್ತಲ್ಲ, ಟೂತ್ ಪಿಕ್ ಬರುತ್ತಲ್ಲ ನೋಡಿ, ಇದರಲ್ಲಿ ಅವ್ರು ಎಲ್ಲೆಲ್ಲಿ ಹೇಗೆ ಕೂಡಿಸ್ಬೇಕು ಅಂದ್ಬಿಟ್ಟು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಈ ರೀತಿ ಟೂತ್ ಪಿಕ್ ಹಾಕಿ ಅವರು ಫಿಕ್ಸ್ ಮಾಡಿರೋದು, ಈ ರೀತಿ ಫಿಕ್ಸ್ ಮಾಡಿದ್ದಾರೆ. ಸೊ ಇದೆಲ್ಲ ಸಪ್ರೇಟ್ ತೊಗೊಂಡು ಬಂದಿದ್ರು. ಆ್ಯಂಡ್ ಇನ್ನೊಂದು ಆನೆ ನೋಡಿ ಇಲ್ಲಿದೆ. ಸೊ ಈ ರೀತಿ ಸಪ್ರೇಟ್ ಕಟ್ ಮಾಡ್ಕೊಂಡು ಬಂದಿದ್ರು. ಸೊ ಅದನ್ನು ಹೇಗೆ ಬೇಕು ಆ ಹೈಟ್ ಮತ್ತು ಪೊಸಿಷನ್ಗೆಲ್ಲ ಅವರು ಇದು ಮಾಡಿಕೊಂಡು ಸಿಂಕ್ ಮಾಡಿಕೊಂಡು ನೀಟಾಗಿ ಫಿಕ್ಸ್ ಮಾಡಿಕೊಟ್ರು. ಆ್ಯಂಡ್ ತುಂಬಾ ಬಟ್ ಅಂದರೆ ಸ್ವಲ್ಪ ಡೆಲಿಕೇಟೆಡ್ ಆಗಿರುತ್ತೆ. ಮಕ್ಳು ಏನಾದರೂ ಇರೋವಾಗ ಆಟ ಆಡೋವಾಗ ಸ್ವಲ್ಪ ನೋಡಿಕೊಂಡು ಇರಬೇಕಾಗುತ್ತೆ. ಆ್ಯಂಡ್ ಇದು ನಮಗೆ ಮಾಡಿದಂಥ ಥರ್ಮೋಕೋಲ್. ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಇಯರ್ಗೆ ನಾನು ಆರಾಮಾಗಿ ಕೊಡ್ತೀನಿ. ಸೊ ಏನು ಟೆನ್ಷನ್ ಇಲ್ಲ, ನನಗೇನು ವಾಪಸ್ ಕೊಡೋದೇನು ಬೇಡ. ಬಿಕಾಸ್ ನಾನು ರಿಪೀಟ್ ಮಾಡಲ್ಲ ಡೆಕೋರೇಷನ್ಸ್ ಏನೇ ಮಾಡಿದ್ರು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ, ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, DM ಮಾಡಿ. ನೀವು ಡನ್ಝೋ ಅಥವಾ ಬ್ಯಾಂಗ್ಳೂರು ಇರೋರೇ ಆದರೆ ಡನ್ಝೋ ಮಾಡಿದ್ರೆ ಅಥವಾ ಕೊರಿಯರ್ ಏನಾದರೂ ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬೇಕಂದರೆ ತೊಗೊಳ್ಳಿ. ನಾನೇನು ಚಾರ್ಜ್ ಮಾಡಲ್ಲ, ನನಗೇನು ಅಮೌಂಟ್ ಏನು ಕೊಡೋದೇನು ಅವಶ್ಯಕತೆ ಇಲ್ಲ. ಸೊ ನಾವು ಇದು ಹೆಂಗೂ ತೊಗೊಂಡಿದ್ದೀವಲ್ವಾ, ಸೊ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಮಾಡಬೇಕು ಈ ಥರ ಡೆಕೋರೇಷನ್ ಏನಾದರೂ ಮಾಡಬೇಕು ಅಥವಾ ಮಾಡಿಸ್ಬೇಕಂತ ಐಡಿಯಾ ಇತ್ತು ಅಂದರೆ ಸೊ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಗೆ DM ಮಾಡಿ. ಸೊ ನನಗೆ ನೀವೇನಾದರೂ ಅಡ್ರೆಸ್ ಎಲ್ಲ ನೀವೇನಾದರೂ ಕೊರಿಯರ್ಗೆಲ್ಲ ಬುಕ್ ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಸೊ ಏನು ಪೋರ್ಟಲ್ ಬುಕ್ ಮಾಡಿದ್ರೆ ಆಯಿತು, ಸೊ ಆರಾಮಾಗಿ ಬರುತ್ತೆ. ಅಥವಾ ಕ್ಯಾಬ್ ಬುಕ್ ಮಾಡಿದ್ರು ಬರುತ್ತೆ. ಸೊ ಆರಾಮಾಗಿ ಕ್ಯಾಬಲ್ಲಿ ಇಟ್ಕೊಂಡು ಕಾರಲ್ಲಿ ತೊಗೊಂಡು ಬಂದು ಕೊಡ್ತಾರೆ. ಆ್ಯಂಡ್ ಇದು ಮೇನ್ ಪ್ರಭಾವಳಿ, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಇದು ಮೇಲ್ಗಡೆ ಕಾಣಿಸ್ತೈತಲ್ವ ಅದು. ಸೊ ಇದು ಈ ರೀತಿ ಬರುತ್ತೆ. ಬಟ್ ತುಂಬಾ ಚೆನ್ನಾಗಿದೆ, ನೀಟಾಗೂ ಇಟ್ಟಿದ್ದೀನಿ. ಆ್ಯಂಡ್ ಧೂಳೆಲ್ಲ ಆಗಿಲ್ಲ. ಸೊ ದಯವಿಟ್ಟು ಯಾರಿಗಾದ್ರೂ ಬೇಕು ಅಂದರೆ ಸ್ವಲ್ಪ ಬೇಗನೆ ಹೇಳಿ, ನಿಮಗೆ ಬೇಗ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ಇದ್ದು ನೆಕ್ಸ್ಟ್ ಇಯರ್ ಆ ಟೈಮಲ್ಲಿ ನಾನು ಬ್ಯುಸಿ ಇರ್ತೀನೋ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ತೊಗೊಳ್ಳಿ, ಐ ಹ್ಯಾವ್ ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಎಸ್, ಇದು ಅದರ ಆನೆ ಒಂದು. ಸೊ ಇದಿಷ್ಟು ನಮಗೆ ಅವರು ಮಾಡಿಕೊಟ್ಟಿದಂಥ ಪ್ರಾಡಕ್ಟ್ ಇದು. ಆ್ಯಂಡ್ ಆ್ಯಕ್ಚುಲಿ ಇದನ್ನು ಅಷ್ಟೇ ಅವರು ಡಿಟ್ಯಾಚಬಲ್ ಥರನೇ ಮಾಡಿರೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಟೂತ್ ಪಿಕ್ಕಲ್ಲಿನೇ ಅವ್ರು ಫಿಟ್ ಮಾಡಿದ್ದಾರೆ ಈ ರೀತಿ. ಸೊ ಇದು ಪೇಂಟ್ ಎಲ್ಲ ಮಾಡಿದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ. ಸೊ ಇದೆಲ್ಲ ಹಾಕ್ಬಿಟ್ಟು ಈ ಥರ ಪಿನ್ ಮಾಡಿದ್ದಾರೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಇದು ಬ್ಯಾಕ್ ಸೈಡು ಟೂತ್ ಪಿಕ್. ಸೊ ಇದೆಲ್ಲ ಟೂತ್ ಪಿಕ್ ಇದು. ಸೊ ಇದೆಲ್ಲ ಹಾಕಿ ಅವರು ಡಿಸೈನ್ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದೆಲ್ಲ ಟೂತ್ ಪಿಕ್ ಹಾಕಿ ಇದು ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿದ್ದಾರೆ ಈ ರೀತಿ. ಆ್ಯಂಡ್ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪ್ರಭಾವಳಿ ಇದು. ಆ್ಯಂಡ್ ಬೇರೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಹೇಳಿ. ಸೊ ಇನ್ನೇನು ಕಾಲು ಕೈಯೆಲ್ಲ ಲಕ್ಷ್ಮಿಗೆ ಏನು ನಾನು ಕೂಡಿಸಿದ್ದೆ ಅದೆಲ್ಲ ಕಾಲು ಕೈಯೆಲ್ಲ ಬೆಳ್ಳಿದು ತೊಗೊಂಬಂದಿದ್ವಿ. ನಮ್ಮ ಚಂದು ಫ್ರೆಂಡ್ದೇನೋ ಶಾಪ್ ಇದೆ. ಸೊ ಒಳ್ಳೆ ಪ್ರಾಡಕ್ಟೇ ಸಿಕ್ತು ನಮಗೆ. ಸೊ ಅದೆಲ್ಲ ಕಾಲು ಕೈಯೆಲ್ಲ ನನ್ನ ಸ್ಪಂಜ್ ಏನು ಬರುತ್ತೆ ಈಗೆಲ್ಲ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದೇ ಸ್ಪಂಜ್ಗೆ ತಂತಿ ಎಲ್ಲ ಹಾಕ್ಬಿಟ್ಟು ಫಿಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾನು ಸಿಲ್ವರ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಂಗೆ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಆ್ಯಂಡ್ ಅದು ಬಿಟ್ಟರೆ ಇನ್ನೇನು ಸ್ಯಾರಿ ಸ್ಟ್ಯಾಂಡ್ ಎಲ್ಲ ಸಿಗುತ್ತೆ ಇವಾಗ ಮಾರ್ಕೆಟಲ್ಲಿ. ಆ್ಯಂಡ್ ನಾನು ತೊಗೊಂಡಾಗ ಜಸ್ಟ್ ಮಧ್ಯದಲ್ಲಿ ಒಂದು ರಿಂಗು ಬ್ಯಾಕ್ ಸೈಡ್ ಅಷ್ಟೇ ಸಪೋರ್ಟ್ ಇರೋದು. ಇವಾಗ ಆ್ಯಕ್ಚುಲಿ ಕಾಲು ಕೈಗೆಲ್ಲ ಸಪೋರ್ಟ್ ಇರೋವಂಥ ಸ್ಟ್ಯಾಂಡ್ ಕೂಡ ಬರ್ತದೆ. ನಾನು ಹೀಗೆ ಇನ್ನೊಬ್ರು ವ್ಲಾಗಲ್ಲಿ ನೋಡಿದೆ, ಓಕೆ ಪರವಾಗಿಲ್ಲ ಇವಾಗ ಅಪ್ಗ್ರೇಡು ಆಗಿದೆ ಸ್ಟ್ಯಾಂಡು. ಸೊ ಚಿಕ್ಕಪೇಟೆನಲ್ಲಿನೇ ಸಿಗುತ್ತೆ, ಅದೇ 1000 ರೂಪೀಸ್ಗೆ ನಾನು ಅವ್ರದ್ದು ವ್ಲಾಗಲ್ಲಿ ನೋಡಿದ್ದು. ಆ್ಯಂಡ್ ಅವಾಗ ಅನಿಸ್ತು ತೊಗೋಬೋದು ಅಂತ. ಬಟ್ ನಮಗೆ ಇದರಲ್ಲೇ ಫಿಟ್ ಆಗ್ತದೆ. ಸೊ ನನಗೇನು ತೊಗೊಳ್ಳೋ ಐಡಿಯಾ ಇಲ್ಲ ಇವಾಗ ಅಟ್ ಪ್ರೆಸೆಂಟು. ಸೊ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ. 1 ತಿಂಗಳು 1.5 ತಿಂಗಳು ಮುಂಚೆ ತಲೆ ಕೆಡಿಸ್ಕೊಂಡ್ರೆ ಆಯಿತು. ಸೊ ಹಾಗಾಗ್ಬಿಟ್ಟು ಇವಾಗ ಅದೆಲ್ಲ ಏನೂ ಐಡಿಯಾ ಇಲ್ಲ. ಇವಾಗ ಆ ಥರನೂ ಸ್ಟ್ಯಾಂಡ್ ಬಂದಿದೆ. ನೆಕ್ಸ್ಟ್ ಇಯರ್ ಯಾರನ್ನೋ ತೊಗೊಳ್ಳೋರು ಇದ್ದರೆ ಅಥವಾ ನೆಕ್ಸ್ಟ್ ಏನಾದರೂ ಲಕ್ಷ್ಮಿನ ಕೂಡ್ಸೋದಾಗಲಿ ಅಥವಾ ದೇವ್ರನ್ನ ಕೂಡ್ಸೋ ಅಂತ ಪ್ಲ್ಯಾನ್ ಇತ್ತು ಅಂದರೆ ಚಿಕ್ಕಪೇಟೆಯಲ್ಲಿ ಒಂದ್ಸಲ ಚೆಕ್ ಮಾಡಿ
ಅದು ಆ್ಯಕ್ಚುಲಿ ನೀಟಾಗಿ ಕೈ ಈ ಥರ ಫಿಟ್, ನೀಟಾಗಿ ಕಾಲಿಗೆ ಫಿಟ್ ಮಾಡೋ ಥರ ಸ್ಟ್ಯಾಂಡ್ ಕೂಡ ಬಂದಿದೆ. ನೀವು ಜಸ್ಟ್ ದಾರದಲ್ಲಿ ಟೈ ಮಾಡಿಬಿಟ್ರೆ ಆಗೋಯ್ತು. ಸೊ ತುಂಬಾ ಈಸಿ ಇದೆ ಅದು ಆ್ಯಕ್ಚುಲಿ. ಆ್ಯಂಡ್ ಆ ಥರನೂ ಕೂಡ ಬಂದಿದೆ. ಅಷ್ಟು ಬಿಟ್ಟರೆ ಸೊ ಬ್ಯಾಕ್ ಡ್ರಾಪ್ ಏನಿತ್ತು ಆ ಶೀಟ್ ಮಾತ್ರ ನಾರ್ಮಲ್ ವುಡನ್ ಶೀಟ್ ತರಿಸಿದ್ದು, ಪ್ಲೇವುಡ್ ಶೀಟು. ಸೊ ಅದರಲ್ಲಿ ಸ್ವಲ್ಪ ಇಷ್ಟು ಥಿಕ್ನೆಸ್ ಇರುವಂಥ ಪ್ಲೇವುಡ್ ಶೀಟ್, ಅದು ಮೋಸ್ಟ್ಲಿ 8 mm ಅಥವಾ 5 mm ಆ ಥರ ಇರ್ಬೋದು ಅನ್ಸುತ್ತೆ. ಸೊ ಇಷ್ಟು ದಪ್ಪ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಆ ಪ್ಲೇವುಡ್ ಶೀಟ್ಗೆ ಅವರು ಸ್ಟೆಪ್ಲರ್ ಮಾಡಿದ್ರು ಬಾಳೆ ಎಲೆನೆಲ್ಲ. ಸೊ ನೀಟಾಗಿ ಒಂದ್ರ ಮೇಲೆಲ್ಲ ಸ್ಟೆಪ್ಲರ್ ಮಾಡಿ ಅದ್ರ ಮುಂದೆ ಇದನ್ನ ಇಟ್ಟಿದ್ದು ಪ್ರಭಾವಳಿ. ಸೊ ಅದಕ್ಕೆ ಅಕಾರ್ಡಿಂಗ್ ಟು ಪ್ರಭಾವಳಿ ಮೆಜರ್ಮೆಂಟ್ಗೆ ನಾವು ಡ್ರಾಪ್ಸ್ನ ಬಿಡಿಸಿದ್ದು, ಹೂವಿಂದೆಲ್ಲ ಲೋಟಸ್ದೆಲ್ಲ ಏನಿತ್ತದು ಅದ್ರ ಮಧ್ಯದಲ್ಲಿ ಆ್ಯಸ್ ಯೂಶಲ್ ನೀವೇನು ನೋಡಿದ್ದೀರಾ ಅಷ್ಟೇ ಡೆಕೋರೇಷನ್ ಮಾಡಿದ್ದು. ಇನ್ನು ಬಿಟ್ಟರೆ ನಾವು ರೆಂಟಿಗೆ ಅಂದ್ಬಿಟ್ಟು ಕೆಳಗಡೆ ಏನಿರುತ್ತೆ ಸ್ಟೂಲ್ ಏನಿದೆ ಅದನ್ನು ರೆಂಟಿಗೆ ತೊಗೊಂಡಿದ್ವಿ. ಸೊ ರೆಂಟಿಗೆ ತೊಗೊಂಡು ಅದ್ರ ಮೇಲೇ ಕೂಡಿಸಿದ್ದು ಲಕ್ಷ್ಮಿನ. ಆ್ಯಂಡ್ ಲಕ್ಷ್ಮಿನ ಕೂಡ್ಸೋವಾಗ ಒಂದು ಸ್ಟೂಲ್ ಇಟ್ಬಿಟ್ಟು, ಟೇಬಲ್ ಚಿಕ್ಕ ಸ್ಟೂಲ್ ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿನ ಕೂಡಿಸಿದ್ದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆ್ಯಸ್ ಯೂಶಲ್ ಪಾಟ್ಸ್ ಎಲ್ಲ ನಾನು ಇಟ್ಟು ಕವರ್ ಮಾಡಿದ್ದೆ ಅದೆಲ್ಲ. ಆ್ಯಂಡ್ ಆ್ಯಸ್ ಯೂಶಲ್ ಕಳ್ಸೋಕ್ಕೆ ಸ್ಟೂಲ್ ಹಾಕಿಬಿಟ್ಟು ಏನು ಕೂಡಿಸ್ತೀವಿ ಅದು ಕೂಡಿಸಿದ್ವಿ ಅಷ್ಟೇ. ಸೊ ಎಸ್, ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬ್ಯಾಕ್ ಡ್ರಾಪ್ ಏನು ನೀವು ಕೇಳಿದ್ರಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದು. ಆ್ಯಂಡ್ ಕೆಲವ್ರು ಲಾಸ್ಟ್ ಇಯರ್ನು ಕೇಳಿದ್ರು ಕೈ ಕಾಲೆಲ್ಲ ಎಲ್ಲಿ ತೊಗೊಂಡ್ರಿ ಅಂತ. ನಾನು ಮೊದಲೇ ಹೇಳಿದಾಗೆ ಚಂದು ಫ್ರೆಂಡ್ ಅವರ ಶಾಪ್ ಇದೆ ಚಿಕ್ಕಪೇಟೆನಲ್ಲಿ. ಸೊ ಅಲ್ಲಿ ತೊಗೊಂಡಿದ್ದು. ನನಗೆ ಆ ಶಾಪ್ ಹೆಸರು ಅಷ್ಟು ಐಡಿಯಾ ಇಲ್ಲ, ಮರ್ತುಬಿಟ್ಟಿದ್ದೀನಿ. ನಾನು ಲಾಸ್ಟ್ ಇಯರ್ ಹೋಗಿದ್ದೆ ಶಾಪಿಗೆ, ಈ ವರ್ಷ ಏನು ಹೋಗಿರಲಿಲ್ಲ. ಸೊ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಹೇಳಿ. ಸೊ ನಾನು ಅದನ್ನು ಜಸ್ಟ್ ಒಂದು ಮಿನಿ ವ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್, ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ನ ನಾನು ಅಟ್ಯಾಚ್ ಮಾಡ್ತೀನಿ. ಚಂದನ್ ಕೇಳಿಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಅದ್ರ ಕೆಳಗಡೆ ನಾನು ಹೇಳಿದಾಗೆ ನಾನು ಈ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಆ್ಯಂಡ್ ಇಷ್ಟೇ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬ್ಯಾಕ್ ಡ್ರಾಪ್ ಬಗ್ಗೆ ಇನ್ಫಾರ್ಮೇಷನು. ಸೊ ಇದನ್ನು ಆ್ಯಕ್ಚುಲಿ ಈ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ವಾ, ಸೊ ಅವ್ರ ಹತ್ರನೂ ನೀವು ಕೇಳಿದ್ರೆ ಇದೆಲ್ಲ ಮಾಡಿಕೊಡ್ತಾರೆ. ಇವಾಗ ಹ್ಯಾಪಿ ಬರ್ಡೇ ಅಂತೆಲ್ಲ ಮಾಡ್ತಾರೆ ನೋಡಿ, ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ನಾವು ಡೆಕೋರೇಷನ್ ಅವ್ರಿಗೆ ಹೇಳ್ತೀವಲ್ವ, ಅವ್ರು ಮಾಡಿಸ್ಕೊಂಡು ಬರ್ತಾರಲ್ಲ, ಅಲ್ಲಿನೇ ಇದನ್ನು ಮಾಡಿಕೊಡ್ತಾರೆ. ಏನು ಟೆನ್ಷನ್ ಇಲ್ಲ, ನಿಮಗೆ ಆರಾಮಾಗಿ ಮಾಡಿಸ್ಕೋಬೋದು. ಸೊ ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಕೂಡ ಮಾಡಿಸ್ಕೊಳ್ಬೋದು. ನನಗೆ ಈ ವರ್ಷ ಈ ಐಡಿಯಾ ಬಂದಿತ್ತು. ಸೊ ಹಾಗಾಗಿ ಇದನ್ನು ತೋರಿಸ್ಬಿಟ್ಟು ಅವ್ರಿಗೆ ಇದೇ ಥರ ಮಾಡಿಕೊಡಿ ಅಂತ ಹೇಳಿದ್ದು. ಸೊ ನೋಡಿದ್ರಿ ಅಲ್ವಾ, ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಕಂಪ್ಲೀಟ್ ಡೀಟೇಲ್ಸ್. ಸೊ ಎಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿಯಾಗೋಣ. ಸ್ಟೇ ಟ್ಯೂನ್, ಸಿ ಯು ಟುಮಾರೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.